ನಮಸ್ಕಾರ. ಇವತ್ತು ಮದುವೆ ಮನೆ ಶೈಲಿಯ ಶಾವಿಗೆ ಪಾಯಸವನ್ನು ಮಾಡ್ತಾ ಇದ್ದೀನಿ. ಮದುವೆ ಮನೆಯಲ್ಲಿ ಆದರೆ ತುಂಬ ತೆಳ್ಳಗೆ, ತುಂಬ ಹೊತ್ತಾದರೂ ತೆಳ್ಳಗೇನೆ ಇರುತ್ತೆ. ಮನೇಲಿ ಮಾಡಿದ ತಕ್ಷಣ ಸ್ವಲ್ಪ ಹೊತ್ತಿಗೆ ಗಟ್ಟಿಯಾಗತ್ತೆ. ನೀವು ಈ ಟಿಪ್ಸನ್ನು ಫಾಲೋ ಮಾಡಿದ್ರೆ ಮನೆಯಲ್ಲೂ ಕೂಡ ತೆಳ್ಳಗೆ ಇರುತ್ತೆ, ಎಷ್ಟೊತ್ತೇ ಆದರೂ ಗಟ್ಟಿಯಾಗೋದಿಲ್ಲ, ತುಂಬ ರುಚಿಯಾಗಿ ಕೂಡ ಇರುತ್ತೆ. ಮೊದಲಿಗೆ ನಾನಿಲ್ಲಿ ಒಂದು ಬಾಂಡಲಿಗೆ 1 ಟೇಬಲ್ ಸ್ಪೂನು ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೀನಿ. ಒಂದು ಸ್ವಲ್ಪ ಗೋಡಂಬಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಒಂದು ಸ್ವಲ್ಪ ಬಾದಾಮಿಯನ್ನು ಸ್ವಲ್ಪ ಜಜ್ಜಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 200 ಗ್ರಾಮ್ನಷ್ಟು ನಾನಿಲ್ಲಿ ಶಾವಿಗೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ನೀವು ಇಲ್ಲಿ ಹುರಿದಿರೋ ಶಾವಿಗೆ ಬೇಕಾದರೆ ಉಪಯೋಗಿಸ್ಕೋಬೋದು, ಆದರೆ ನಾವೇ ಶಾವಿಗೆಯನ್ನು ಹುರಿದು ಮಾಡೋದ್ರಿಂದ ತುಂಬ ರುಚಿಯಾಗಿ ಬರುತ್ತೆ ಪಾಯಸ. ಲೋ ಫ್ಲೇಮ್ನಲ್ಲೇ ಇಟ್ಕೊಂಡು ಶಾವಿಗೆನ ಹುರ್ಕೊಳ್ಬೇಕಾಗತ್ತೆ. ನೋಡಿ, ಸ್ವಲ್ಪ ಹುರ್ಕೊಂಡ ನಂತರ ನಾನಿಲ್ಲಿ ದ್ರಾಕ್ಷಿಯನ್ನು ಹಾಕ್ಕೊಳ್ತಾ ಇದ್ದೀನಿ, ಒಣ ದ್ರಾಕ್ಷಿಯನ್ನು. ಹಾಗೆ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ನಾನು ಮಾಡೋ ಪ್ರತಿಯೊಂದು ರೆಸಿಪಿ ವಿಡಿಯೋ ನೋಟಿಫಿಕೇಷನ್ಗಳು ನಿಮಗೆ ಬರುತ್ತೆ. ವಿಡಿಯೋ ಕೊನೆ ತನಕ ನೋಡಿ, ರೆಸಿಪಿ ಪೂರ್ತಿಯಾಗಿ ಗೊತ್ತಾಗತ್ತೆ. ಹಾಗೆ ಪಾಯಸ ತುಂಬ ಹೊತ್ತು ತೆಳ್ಳಗೆ ಹೇಗೆ ಇಡ್ಬೋದು ಅನ್ನೋ ಟಿಪ್ಸ್ ಕೂಡ ಗೊತ್ತಾಗತ್ತೆ ನಿಮಗೆ. ನೋಡಿ, ಲೈಟಾಗಿ ಗೋಲ್ಡನ್ ಬ್ರೌನ್ ಬರೋದಕ್ಕೆ ಶುರುವಾಗಿದೆ ಈಗ ಶಾವಿಗೆ ಎಲ್ಲ. ನೋಡಿ, ಶಾವಿಗೆ ಈಗ ಒಳ್ಳೆ ಕಲರ್ ಬಂದಿದೆ. ಇಷ್ಟು ಬ್ರೌನ್ ಆದರೆ ಸಾಕು, ಹೆಚ್ಚು ಹುರ್ಕೊಳೋ ಅವಶ್ಯಕತೆ ಇಲ್ಲ. ಶಾವಿಗೆಯನ್ನು ಹುರಿದುಕೊಂಡ ನಂತರ ಈಗ ಶಾವಿಗೆ ಮುಳುಗುವಷ್ಟು ನೀರನ್ನು ಹಾಕಬೇಕಾಗತ್ತೆ. ಮದುವೆ ಮನೆಗಳಲ್ಲಿ ಇದೇ ಟಿಪ್ಸ್ ಅವರು ಯೂಸ್ ಮಾಡೋದು. ಶಾವಿಗೆಯನ್ನು ಬೇಯಿಸ್ಕೊಳ್ಳೋದಕ್ಕೆ ನೀರನ್ನು ಹಾಕಿ ಬೇಯೋದಕ್ಕೆ ಬಿಡ್ತಾರೆ. ನಂತರ ಹಾಲು ಸಕ್ಕರೆಯನ್ನು ಹಾಕ್ತಾರೆ. ಮೊದಲಿಗೆ ನಾವು ಹಾಲು ಸಕ್ಕರೆಯನ್ನು ಹಾಕೋದ್ರಿಂದ ಗಟ್ಟಿಯಾಗಿ ಹೋಗ್ಬಿಡುತ್ತೆ. ಶಾವಿಗೆ ಪಾಯಸ ಆದಮೇಲೆ ಕೂಡ ನಾವು ಎಷ್ಟೇ ಹಾಲು ಹಾಕಿದ್ರೂ ಅದು ಗಟ್ಟಿಯಾಗ್ತಾನೇ ಹೋಗುತ್ತೆ. ಹಾಗೆ ಒಂದು 4 ಲವಂಗವನ್ನು ಹಾಕ್ತಾ ಇದ್ದೀನಿ. ಲವಂಗದಿಂದ ಸೊಗಸಾದ ಪರಿಮಳ ಬರುತ್ತೆ ಪಾಯಸದ್ದು. ಈಗ ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿಬಿಟ್ಟು ಒಂದು 5 ನಿಮಿಷ ಮೀಡಿಯಮ್ ಫ್ಲೇಮ್ನಲ್ಲಿ ಬಿಡೋಣ. ಚೆನ್ನಾಗಿ ಕುದಿಯುತ್ತೆ. 5 ನಿಮಿಷದ ನಂತರ ನೋಡಿ, ಚೆನ್ನಾಗಿ ಬೆಂದಿದೆ ಶಾವಿಗೆ. ನೋಡಿ, ನೀರು ಪೂರ್ತಿಯಾಗಿ ಹಿಂಗಿಲ್ಲ, ಇಷ್ಟು ಪ್ರಮಾಣದಲ್ಲಿ ಇದೆ ಇನ್ನು ನೀರು. ಈಗ ನಾನಿಲ್ಲಿ ಕಾಯಿಸಿರುವ ಅರ್ಧ ಲೀಟ್ರ್ ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ, ನಂದಿನಿ ಹಾಲನ್ನು. ಬಿಸಿ ಹಾಲು ಹಾಕಿರೋದ್ರಿಂದ 2-3 ನಿಮಿಷದಲ್ಲೇ ಇದು ಕುದಿಯುತ್ತೆ. ನೋಡಿ, ಹಾಲು ಹಾಕಿದ ನಂತರ ಎಷ್ಟು ತೆಳ್ಳಗಾಗಿದೆ ಅಂತ ಹೇಳಿ. ಇದು ಹೀಗೆ ಇರುತ್ತೆ ಕನ್ಸಿಸ್ಟೆನ್ಸಿ, ತೆಳ್ಳಗೇನೆ. ನೀವೆಷ್ಟೊತ್ತಾದ್ರೂ ಗಟ್ಟಿ ಆಗಲ್ಲ ಪಾಯಸ. ನೀವು ಮಾಡಿದಾಗ ಹೇಗಿರುತ್ತೋ ಹಾಗೇ ಇರುತ್ತೆ. ನೋಡಿ, ಚೆನ್ನಾಗಿ ಕುದೀತಾ ಇದೆ ಈಗ. ನಾನು ಮಾಡೋ ಎಲ್ಲ ರೆಸಿಪಿಗಳನ್ನ ನಿಮ್ಮ ಫ್ಯಾಮಿಲಿ ಒಟ್ಟಿಗೆ, ಫ್ರೆಂಡ್ಸ್ ಒಟ್ಟಿಗೆ ಶೇರ್ ಮಾಡಿ, ಎಲ್ಲದನ್ನು ಟ್ರೈ ಮಾಡಿ ಹೇಗಾಗಿತ್ತು ಅಂತ ಕಮೆಂಟ್ ಮಾಡಿ. ಈ ಹಂತದಲ್ಲಿ 1/4 ಕಪ್ಪು ನಾನು ಸಕ್ಕರೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ನಾವು ಯಾವ ಕಪ್ನಲ್ಲಿ ಶಾವಿಗೆಯನ್ನು ತೊಗೊಂಡಿರ್ತೀವೋ ಅದರ 3/4 ಕಪ್ಪು ಸಕ್ಕರೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಸಿಹಿ ಹೆಚ್ಚು ಬೇಕು ಅಂದವರು 1 ಕಪ್ಪು ಕೂಡ ಹಾಕ್ಕೊಳ್ಬೋದು. 200 ಗ್ರಾಮ್ ಶಾವಿಗೆಗೆ ಅರ್ಧ ಲೀಟ್ರ್ ಹಾಲು, 3/4 ಕಪ್ಪು ಸಕ್ಕರೆ. ಪರ್ಫೆಕ್ಟಾದ ಅಳತೆ ಇದು. ಎಷ್ಟೊತ್ತಾದ್ರೂ ತೆಳ್ಳಗೆ ಇರುತ್ತೆ, ಗಟ್ಟಿ ಆಗೋದಿಲ್ಲ. ಹಾಗೆ ಇಲ್ಲಿ ನಾನು ಅರ್ಧ ಟೀ ಸ್ಪೂನಷ್ಟು ಏಲಕ್ಕಿ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ. 1 ಕುದಿ ಬಂದರೆ ಸಾಕು, ಫ್ಲೇಮನ್ನು ಆಫ್ ಮಾಡಿಬಿಡಬೇಕು. ಇಲ್ಲ ಅಂದರೆ ಸಕ್ಕರೆ ಹಾಕಿದ ನಂತರ ತುಂಬ ಹೊತ್ತು ಕುದಿಸಿದ್ರೆ ತುಂಬ ಗಟ್ಟಿ ಆಗತ್ತೆ. ನೋಡಿ, 1 ಕುದಿ ಬಂದ ನಂತರ ಫ್ಲೇಮನ್ನು ಆಫ್ ಮಾಡಿ ಬಿಸಿ ಬಿಸಿಯಾದ ಶಾವಿಗೆ ಪಾಯಸವನ್ನು ಸರ್ವ್ ಮಾಡೋಣ. ಶಾವಿಗೆ ಪಾಯಸದ ರುಚಿ ಮಾತ್ರ ಅದ್ಭುತವಾಗಿರುತ್ತೆ. ಹಬ್ಬಗಳಲ್ಲಿ ಇಲ್ಲ ಯಾರಾದರೂ ದಿಢೀರಂತ ಗೆಸ್ಟ್ ಬಂದಾಗ ತುಂಬ ಸುಲಭವಾಗಿ ಮಾಡ್ಕೋಬೋದು ಈ ಶಾವಿಗೆ ಪಾಯಸನ.
ಈ ರೆಸಿಪಿ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ನಾನು ಇಲ್ಲೇ ರೆಸಿಪಿ ಬ್ಲಾಗ್ನ ಮುಗಿಸ್ತಾ ಇದ್ದೀನಿ. ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗ್ತೀನಿ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.